12:45 ಆಯಿತು. ಓಡ್ತಾ ಇದ್ದೀನಿ ಇವಾಗ. ಫ್ಲೈಟ್ ಅವರು 3 ಟ್ರಾಲಿ ಬದಲು 2 ಟ್ರಾಲಿ ಮಾಡಿದ್ದಾರೆ. ಸೊ 23 kg ನಾವು ತೊಗೊಂಡೋಗೋಕ್ಕಾಗಲ್ಲ ಎಕ್ಸ್ಟ್ರಾ, ಬಟ್ ಸ್ವಲ್ಪ ಈಸಿ ಆಗ್ತದೆ 2 ಟ್ರಾಲಿ ಇರೋದ್ರಿಂದ. 3 ಆಗಿದ್ದರೆ ಸ್ವಲ್ಪ ಕಷ್ಟ ಇರೋದು ಎತ್ಕೊಂಡು ಹೋಗ್ಬೇಕಾದ್ರೆಲ್ಲ. ಇದೇ ನೋಡಿ ಲೆಸ್ಟರ್ ರೈಲ್ವೆ ಸ್ಟೇಷನ್. ಸೊ ನಾವು ಮುಂದೆ ಹೋಗ್ಬಿಟ್ಟು ಟಿಕೆಟ್ ನಾನು ಆಲ್ರೆಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಪೇಪರ್ ಕಾಪಿ ತೊಗೋಬೇಕಂದ್ರೆ ಆ ಮಷಿನ್ ಹತ್ರ ಹೋಗಿ ನಾನು ಡೆಬಿಟ್ ಕಾರ್ಡು ಇಲ್ಲ ಕ್ರೆಡಿಟ್ ಕಾರ್ಡ್ ಯಾವುದೋ ಒಂದು ಸಬ್ಮಿಟ್ ಮಾಡಿದ್ರೆ ಪೇಪರ್ ಪ್ರಿಂಟಾಗಿ ಬರುತ್ತೆ. ಟ್ರೈನ್ ಇರೋದು 1:30ಗೆ. ನೋಡೋಣ. ಸೊ ಅಲ್ಲಿ ಏನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಬೈ ಔಟ್ ಕಲೆಕ್ಟ್ ಟಿಕೆಟ್ಸ್. ಒಂದು ನಿಮಿಷ, ಒಂದು PNR ನಂಬರ್ ಹಾಕಬೇಕು. ಸೊ ಒಂದು ಟಿಕೆಟ್ ಬಂದಿದೆ. ನಂದು 2 ಟಿಕೆಟ್ ಚೇಂಜ್ ಮಾಡಿ, ಅಂದರೆ 2 ಸ್ಟೇಷನ್ ಚೇಂಜ್ ಮಾಡಬೇಕು. ಸೊ 3 ಟಿಕೆಟ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಟ್ರೈನ್ ಬರೋದಕ್ಕೆ 30 ಮಿನಿಟ್ಸ್ ಆಗ್ಬೋದು, ಇಲ್ಲ 15 ಮಿನಿಟ್ಸ್ ಆಗ್ಬೋದು. ನೋಡೋಣ. ಸೀಟ್ಸ್ ನೋಡು ಗುರು, ಎಷ್ಟು ಚೆಂದಾಗಿದೆ ಇಲ್ಲಿ. ಹಾಂ, ಸ್ಪೇಸ್ ಎಫಿಷಿಯೆಂಟು. ಅಲ್ಲಿ ದೊಡ್ಡದು ಇದೆ ಎಲ್ಡರ್ಸಿಗೆ, ನಮಗೆಲ್ಲ ಇದೆ ಓಕೆ ಸ್ವಲ್ಪ ಟೈಮಿಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, UK ಟ್ರೈನ್ಸಲ್ಲಿ ಬಸ್ಗಿಂತ ಕಾಸ್ಟ್ಲಿ ಟ್ರೈನೇ ಜಾಸ್ತಿ. ಅಂದರೆ ಲೈಕ್ ಇವಾಗ ಬಸ್ಸಲ್ಲಿ 3,000 ಇದ್ದರೆ ಟ್ರೈನಲ್ಲಿ 4,000 ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಲೆಸ್ಟರಿಂದ ಲಂಡನ್ಗೆ ಹೋಗ್ತಾ ಇದ್ದೀನಿ. ಟ್ರೈನ್ ಟಿಕೆಟ್ ಎಷ್ಟು ಅಂದರೆ ನನಗೆ ಸಿಕ್ಕಿದ್ದು ಚೀಪೆಸ್ಟು £32.90 ಏನೋ, ಅಂದರೆ ಲೈಕ್ 3,500 ಅರೌಂಡ್ ಬರುತ್ತೆ. ಇವಾಗ ನಾನೇನಾದ್ರು ಇವತ್ತೇ ಹೋಗಬೇಕು ಅಂತ ಬುಕ್ ಮಾಡಿದರೆ ಲೈಕ್ £70, £80, ಲೈಕ್ ಆಲ್ಮೋಸ್ಟ್ ನಿಮಗೆ ಟ್ರೈನ್ ಟಿಕೆಟ್ ಒಂದು ಸೀಟಿಂದ ಪಕ್ಕದ ಸೀಟಿಗೆ ಹೋಗೋದಕ್ಕೆ 10,000 ಆಗಿಬಿಡುತ್ತೆ. ನಮ್ಮೂರಲ್ಲೆಲ್ಲ ಬಸ್ ಕಾಸ್ಟ್ಲಿ, ಟ್ರೈನಲ್ಲಿ ಹೋಗೋಣ 20 ರೂಪಾಯಿ ಕೊಟ್ಟರೆ ಊರಿಂದ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ 100 ಕಿಲೋಮೀಟ್ರ್ ಜರ್ನಿ ಇದ್ರೂ. ಬಟ್ ಇದರಲ್ಲಿ ತುಂಬ ಕಾಸ್ಟ್ಲಿ. ಇಲ್ಲಿದೆಯಲ್ಲ ಟ್ರೈನು, ಅದರಲ್ಲಿ ಕೋಚಸ್ ಹಾಕಿದ್ದಾರೆ ನೋಡಿ. 3A ಅಲ್ಲ, ಅದು ಕೋಚ್ ಕ್ಯಾರೇಜ್ B, ಅದು ಕ್ಯಾರೇಜ್ C. ಸೊ ಕಡಿಮೆ ಬೋಗಿ ಇದೆ ಇದರಲ್ಲಿ. ಸೊ ಅವರೆಲ್ಲಿ ಸೀಟ್ ಅಲಾಟ್ ಮಾಡಿರ್ತಾರೆ ಅಲ್ಲಿ ಕುತ್ಕೊಂಡು ಹೋಗೋದು. ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಬೆಟರ್ ವಿಷಯ ಏನು ಅಂದರೆ ಇವತ್ತು ವೆದರ್ ಮಾತ್ರ ಸಕ್ಕತ್ತಾಗಿದೆ. ಬಿಸಿಲಂತೂ ಹೆವಿ ಇದೆ, ಬಟ್ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಸೆಕೆ ಅನಿಸಲ್ಲ. ನೋಡಿ ಬೇಕಾದ್ರೆ ಉಲನ್ ಕೋಟ್ ಹಾಕೊಂಡು ಕುತ್ಕೊಂಡಿದ್ದೀನಿ ಇಷ್ಟು ಬಿಸಿಲಲ್ಲಿ, ಅಂದರೆ ಗೊತ್ತಾಗುತ್ತಲ್ಲ. ಬಟ್ ಬೆಂಗಳೂರಲ್ಲಿ ಹೆಂಗೆ ತಡ್ಕೋತೀನೋ ಗೊತ್ತಿಲ್ಲ. ಇಷ್ಟೊತ್ತು ಏನು ಮಾಡ್ತಿದ್ರಪ್ಪ ಬರೋದ್ಬಿಟ್ಟು. The train standard class accommodation can be found towards the rear. Safety posters can be found on train team or the British Transport Police. Please remember 3S's, see it, say it and sorted. ಜಾಗನೇ ಇಲ್ಲ ಇಲ್ಲಿ. ಸೊ ರಶ್ ಇಲ್ಲದೆ ಇರೋದಕ್ಕಿಂತ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ.
ಇವಾಗ ನಿದ್ದೆ ಬರ್ತೈತೆ. ಸ್ಟೇಷನ್ ಮಿಸ್ ಮಾಡಿಕೊಂಡ್ರೆ ಹೋಗೇನೆ. ಸೆಂಟ್ ಪ್ಯಾಂಕ್ರಾಸಲ್ಲಿ ಇಳ್ಕೊಂಡಾಯ್ತು. ಇವಾಗ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೆಲವರು ಲಿಫ್ಟ್ ಎಷ್ಟು ಉದ್ದ ಇದೆ. ಸೊ ಎಲಿಜಬೆತ್ ಲೈನಿಂದ ಹೋಗಬೇಕು. ಅಲ್ಲಿಂದ ಈತ್ರೋ ಏರ್ಪೋರ್ಟ್ ಟರ್ಮಿನಲ್ಸಿಗೆ ಹೋಗ್ತಾರೆ. ಅಲ್ಲಿ ರೈಟ್ ಸೈಡ್. ಸೊ ಇಲ್ಲಿಂದ ಹೋಗಿ ಟಿಕೆಟ್ ತೋರಿಸ್ಬಿಟ್ಟು ಈತ್ರೋ ಟರ್ಮಿನಲ್ಸಿಗೆ ಹೋಗ್ಬೇಕು ಅನಿಸುತ್ತೆ. ಅಲ್ಲಿದೆ. ಸೊ 3 minutes. Oh my God, bro. Oh, hell no, man. What the fuck, man? ಟ್ರೈನ್ ಹೋಗ್ತಲ್ಲ ಈತ್ರೋಗೆ. ಅಲ್ಲ ಗುರು, ನಾನು ಹೋಗೋ ದಿನನೇ ಈ ಥರ ಆಗಬೇಕಾ? ಯಾರೋ ಟ್ರೆಸ್ ಪಾಸರ್ಸ್ ಟ್ರೈನಲ್ಲಿ ಹತ್ತಿರೋ ಕಾರಣದಿಂದ ಟ್ರೈನೇ ನಿಲ್ಲಿಸ್ಬಿಟ್ರು. ಎಲ್ಲರನ್ನೂ ಕಳಿಸ್ಬಿಟ್ರು ಪ್ಯಾಸೆಂಜರ್ಸ್ನ ಟ್ರೈನಿಂದ. ಸೊ ಇವಾಗ ಏನು ಮಾಡಬೇಕಂತ ನೋಡಬೇಕು, ಹೆಂಗೆ ರೀಚ್ ಆಗೋದು ಏರ್ಪೋರ್ಟ್ ಅಂತ ಅಂದ್ಕೊಂಡೆ. ನಿಲ್ಲಿಸ್ತಾರ ಅಂತ ಹಂಗೆ ಆಗೋಯ್ತು.